ನಾವೆಲ್ಲರೂ ಯಾವಾಗಲೂ ನಾಳೆ ಇಂದಿನ ಥರನೇ ಇರುತ್ತೆ ಅನ್ನೋ ನಂಬಿಕೆಯಲ್ಲಿ ಬದುಕ್ತಾ ಇರ್ತೀವಿ. ಅದೇ ದಾರಿ, ಅದೇ ಆಯ್ಕೆಗಳು, ಅದೇ ಬದಲಾಗದೇ ಇರೋ ನಾವುಗಳು. ಆದರೆ ಕೆಲವು ಘಟನೆಗಳು ಎಲ್ಲವನ್ನು ಬದಲಾಯಿಸಿಬಿಡುತ್ತೆ. ಆ ಕ್ಷಣ ಎದುರಾದಾಗ ನಮಗೆ ಬರೀ 2 ಆಯ್ಕೆಗಳಿರುತ್ತೆ. ಒಂದು, ನಾವು ಬದಲಾಗದೆ ಹಾಗೆ ಉಳಿಯೋದು, ಅಥವಾ ಇನ್ನೊಬ್ಬ ಹೊಸ ಮನುಷ್ಯ ಆಗಿ ಬದಲಾಗೋದು. ಇವನ ಹೆಸರು ಕುಮಾರ, 26 ವರ್ಷ, ಇಂಜಿನಿಯರಿಂಗ್ ಸ್ಟೂಡೆಂಟು. ಹೆಂಗೋ ಪೊಲೀಸ್ ಎಕ್ಸಾಮ್ ಪಾಸಾಗಿ ಸದ್ಯ ಟ್ರೈನಿಂಗ್ ಸೆಂಟರ್ನಲ್ಲಿದ್ದಾನೆ. ಇವನು ಇವತ್ತಿಗಿಂತ ನಾಳೆನೇ ಜಾಸ್ತಿ ನಂಬೋದು. ಅದಕ್ಕೆ ಇವನ್ನ ಎಲ್ಲರೂ ಓತ್ಲಾ ಕುಮಾರ ಅಂತಲೇ ಕರೆಯೋದು. ಯಾಕೋ ಮಲ್ತೇಶ್ ಇವನು ಈ ನಮ್ಮನ್ಯಾಗ ತಿಕ್ಕ್ಯಾರಲ್ಲ? ಏನದ ನೋಮರ ಅವ ಎಷ್ಟು ಹೇಳಿದ್ರು ಕೇಳಂಗಿಲ್ಲ, ಏನಿಲ್ಲ. ನಮ್ಮ ಪ್ಲಾಟೂನಿಗಳೇ ಬಂದು ಸೇರ್ಕೊಂಡ ನೋಡಪ್ಪ ಅವ. ನಿನ್ನ ಸಾಕಾಗೈತೆ ನೋಡಿ. ಅಂಥದ್ದೇನು ಮಾಡಿ ನಾವು? ಅಲ್ಲೋ ಸಬಣ್ಣ, ಸರ್ ರನ್ನಿಂಗ್ ಓಡುವಾಗ ಎಷ್ಟು ಹೇಳ್ತಾರ ಅವ್ಗೆ, ಹೊರಗೆ ಬಿಟ್ಟು ಪ್ಲಾಟೂನ್ ಬಿಟ್ಟು ಓಡಬೇಡ್ರಿ ಅಂತ ಎಷ್ಟು ಹೇಳಿದ್ರು ಕೇಳಂಗಿಲ್ಲ. ಬರೀ ಫಾಲೋಟ್ ಹಾಕನ. ಸರ್ ಹೇಳ್ಯಾರಲ್ಲ ಪ್ಲಾಟೂನ್ ವೈಸ್ ಓಡಿದ್ರೆ ನಿಮಗೂ ಇದಾಗಲ್ಲ ಅಂತ, ಮತ್ತು ಫಾಲೋಟ್ ಹಾಕೋದು ಮಾಡಿದ್ರೆ ಹಿಂಗೆ ಬಟ್ ಬಿಡ್ತಾರೆ. ಹೌದು, ಸ್ವಲ್ಪ ಜನ ಯಾವಾಗಲೂ ಇದೇ ಥರ ಓದ್ಲಾನೆ ಹೊಡಿತಿರ್ತಾರ. ಏ ಸೋಮವಾರ್ಲಿ ಎಷ್ಟು ಕಡ ಆಯ್ತಿಲಿ, ಯಾಕ್ಲೆ ಎಷ್ಟು ಖುಷಿ ಇದೆಯಲ್ಲೋ? ಅಣ್ಣನ ಸ್ಯಾಲ್ರಿ ಆಗೈತ್ರಿ ಅಣ್ಣ. ನಿನ್ನ ಸ್ಯಾಲ್ರಿ ಆಯ್ತಾ? ನನ್ನ ದಿನ ಪ್ಯಾನ್ ನಂಬರೇ ಬಂದಿಲ್ಲ ಮರಯ್ಯ. ಆಗತ್ ಬಾರೋ ಸ್ಯಾಲ್ರಿ ಎಲ್ಲಿ ಹೋಗುತ್ತದೆ? ಹುಡುಗಿಗೆ ಫೋಟೋಸ್ತಾನ್ರಿ ಅವ. ಲೇ ಅವ ಕುಮಾರ ಬಂದಿಲ್ಲ ನೋಡ್ಲೇ, ಎಲ್ಲೋದ? ಅವ್ನ ಕಾಲ ಸಾಕಾಗೈದ್ಲಿ ಮರಯ್ಯ. ಪಿಟಿಕ್ನಾಗ್ನು ಅದೇ, ಗ್ರೌಂಡ್ನಾಗ್ನು ಅದೇ, ಅವ್ನ ಸಂಬಂಧ ಪನಿಷ್ಮೆಂಟ್ ತೊಗೊಂಡು ಸಾಕಾಗೈದ್ಲಿ ಮರಯ್ಯ. ಒಂದು ಲಾಕ್ಲೇಷನ್ ನೋಡಂತರ್ಲಿ, ನಾ ಭಾಳ ಕಠಿಣ ಐತಿ. ಸರ್ ಈ ಥರ ಪನಿಷ್ ಮಾಡ್ಕೋತ ನೋಡಿ. ಹಿಂದಿನ ಕ್ಲೋಸ್, ಸಿಟ್, ಅಟೆನ್ಷನ್. ಗುಡ್ ಮಾರ್ನಿಂಗ್ ಸರ್. ಯಾಪ್ಲೇನ್ ಜಾಸ್ತಿ ಆಗ್ಬೋದು. ಏನು ಮತ್ತೆ ನಗ್ತೀರಾ? ನಡಿಯ ಗ್ರೌಂಡಿಗೆ. ಲೀಡರ್ ಖಾಲಿ ಕೂತ್ಕೊಂಡು ನೋಡಲ್ಲ ಅವ್ನು. ಲೇ ಕುಮಾರ, ನಾವೆಲ್ಲರೂ ಸೇರ್ಕೊಂಡಿಲ್ಲಿ ಪಿಟಿಕ್ ಮಾಡ್ತಾ ಇದೀವಿ. ನೀನ್ ಒಬ್ನೇ ಕೂತಿಲ್ ಓತ್ಲ ಹೊಡಿತಾ ಇದೀಯಾ. ಮಲಿಕೇಳ್ರ ಒಂದು ಹಾಸಿಗೆ ತಂದು ಕೊಡ್ಲಾ? ಹೆಂಗೆ? ಗ್ರೌಂಡ್ ಶೀಟ್ ತಂದು ಕೊಡ್ತೇನೆ, ತಂದು ಕೊಟ್ಬಿಡಪ್ಪ. ಮಲ್ಕೊಂಡ್ಬಿಡ್ತಾನ, ರಾತ್ರಿ ನಿದ್ದೆನೇ ಮಾಡಿಲ್ಲ. ನಿನ್ ಜೀವನನೇ ಹಿಂಗೆ ನೋಡು, ಯಾವಾಗ್ಲೂ ಓತ್ಲ ಹೊಡ್ಕೊಂಡೇ ಇರ್ತೀಯ. 2-3 ಸರಿ ಅಲ್ಲ ತಪ್ಪಿಸ್ಕೊಂಡಿದ್ಯಾ. ಈ ಸರಿ ಪಕ್ಕ ಚೆಸ್ಟ್ ನಂಬರ್ ಕೊಡ್ತೀನಿ ನೋಡು. ಚೆಸ್ಟ್ ನಂಬರ್ ಕೊಡ್ತೀಯಾ? ಇದು ಬಿಟ್ಟು ಉಳಿದು ಯಾರು ಕೊಟ್ಬಿಡಪ್ಪ, ಅಂದ್ರೆ ಸರ್ ಗೊತ್ತಾಗೋದಿಲ್ಲ. ಯಾವ ಯಾವಾಗ್ಲೂ ಹಿಂಗೆ ಆಡ್ತಾನೆ.
ಯಾವ ಲೇಪ ಬರೀ ಒತ್ತು ನೋಡ್ಕೊಂಡ್ ಬಂದಿರ್ತಾನ ನೋಡ್ರಿ ಯಾವಾಗ ನೋಡಿದ್ರು. ಹಿಂಗಿರೋ ನಮ್ಮ ಕುಮಾರ್ ಲೈಫಲ್ಲಿ ಒಂದು ಘಟನೆ ನಡೀತಿದೆ. ಹಲೋ ಸರ್, ಬರ್ತಾಯಿದ್ದೀನಿ ಸರ್, ವೇಟ್ ಮಾಡ್ತಾಯಿದ್ದೀನಿ ಸರ್, ಬಸ್ ಸ್ಟ್ಯಾಂಡಲ್ಲಿ ಬರ್ತಾಯಿದ್ದೀನಿ ಸರ್. ರೆಡಿ ಮಾಡಿರಿ ಸರ್ ಆಪ್ರೇಷನ್ನಿಗೆ, ನಾನು ಬಂದು ದುಡ್ಡು ಪೇ ಮಾಡ್ತೀನಿ ಸರ್. ಎಸ್ ಸರ್. ಏ ದೋಸ್ತ ಯಾಕೋ ಹಿಂಗ್ಯಾಕೆ ಮಾಡ್ತಿದ್ದೆ, ಏನಾಯ್ತು? ನಮ್ಮ ಬ್ರದರ್ಗೆ ಸ್ವಲ್ಪ ಸೀರಿಯಸ್ ಆಗಿದೆ ಸರ್, ಬೇಗ ಹಾಸ್ಪಿಟ್ಲಿಗೆ ಹೋಗಬೇಕು ಸರ್. ತುಂಬ ಸೀರಿಯಸ್ ಆಗಿದೆ ಸರ್. ದುಡ್ಡು ಕಟ್ಟಲಿಲ್ಲ ಅಂದರೆ ಆಪರೇಷನ್ ಮಾಡಲ್ಲ ಅಂತಿದ್ದಾರೆ ಸರ್. ಬೇಗ ಹೋಗ್ಬೇಕು ಸರ್, ಬಸ್ಸೇ ಬರ್ತಿಲ್ಲ ಸರ್, ಟೈಮ್ ಬೇರೆ ಆಗೋಯ್ತು ಸರ್. ಸರ್ ನೀವು ಪೊಲೀಸಾ ಸರ್? ಹೌದು, 4 ತಿಂಗಳಾಯ್ತು ಟ್ರೈನಿಂಗ್ ಮ್ಯಾಗ ಬಂದು. ಇಲ್ಲೋ ಸರ್ 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 ಕಳ್ಳ ಸರ್, ಹಿಡೀರಿ ಸರ್, ದುಡ್ಡು ತೊಗೊಂಡೋಗ್ತೀನಿ ಸರ್. ಸರ್ ಹಿಡೀರಿ ಸರ್, ಹಿಡೀರಿ ಸರ್, ದುಡ್ಡು, ನನ್ನ ದುಡ್ಡು ದುಡ್ಡು. ದುಡ್ಡು ಸರ್, ಹಿಡೀರಿ ಸರ್, ಹಿಡೀರಿ ಸರ್, ಬೇಗ ಸರ್, ಟೈಮ್ ಆಗುತ್ತೆ ಸರ್, ಹಿಡೀರಿ ಸರ್, ಸರ್ ಬೇಗ ಹಿಡೀರಿ ಸರ್. ಹಲೋ ಸರ್, ಬರ್ತಾ ಇದ್ದೀನಿ ಸರ್, ಸರ್ ಬರ್ತಾ ಇದ್ದೀನಿ ಸರ್, 2 ನಿಮಿಷ ಸರ್, ಬಂದೇ ಬಿಟ್ಟೆ ಸರ್, ಬರ್ತಾ ಇದ್ದೀನಿ ಸರ್. ಹಾಂ ಏನು? ಅಣ್ಣ ಅಣ್ಣ ಸರ್, ಏನ್ ಸರ್, ನಮ್ಮ ಅಣ್ಣ ನನ್ನ ಬಿಟ್ಟು ಹೋಗ್ಬಿಟ್ಟ ಸರ್. ದೇವ್ರೇ, ಒಂಟಿ ಮಾಡ್ಬಿಟ್ಟಲ್ಲ ದೇವ್ರೇ. ಕೆಲವೊಂದು ಸಲ ನಮ್ಮ ಕರ್ತವ್ಯನ ನಾವು ಸರಿಯಾಗಿ ನಿಭಾಯಿಸಲಿಲ್ಲ ಅಂದರೆ ಅದು ಬೇರೆಯವ್ರ ಮೇಲೆ ದೊಡ್ಡ ಪರಿಣಾಮನೇ ಬೀರುತ್ತೆ. ಕುಮಾರ ಟ್ರೈನಿನೇ ಆಗಿರ್ಬೋದು, ಆದರೆ ಅವನು 4 ತಿಂಗಳು ಟ್ರೈನಿಂಗ್ ಟೈಮ್ನಲ್ಲಿ ತನ್ನ ತರಬೇತಿನ ಸರಿಯಾಗಿ ಪಡೆಯುವ ಕರ್ತವ್ಯನ ನಿಭಾಯಿಸಿದ್ದರೆ ಇವತ್ತು ಆ ಜೀವ ಉಳಿಸ್ಬೋದಿತ್ತೇನೋ. ಕಳೆದ ಸಮಯನ ಬದಲಾಯಿಸೋಕ್ಕಂತೂ ಆಗಲ್ಲ, ಬಟ್ ಯು ಕ್ಯಾನ್ ಸೇವ್ ವಾಟ್ ಕಮ್ಸ್ ನೆಕ್ಸ್ಟ್. ದ ಚಾಯ್ಸ್ ಈಸ್ ಆಲ್ವೇಸ್ ಇನ್ ಯುವರ್ ಹ್ಯಾಂಡ್. ಯು ಸ್ಟಿಲ್ ಹ್ಯಾವ್ ಟೈಮ್ ಟು ಮೇಕ್ ಇಟ್ ರೈಟ್.